ಇವಾಗ ಅಮೆಜಾನಲ್ಲಿ ಆರ್ಡ್ರ್ ಮಾಡಿದರೆ ಭಯ ಆಗುತ್ತೆ. ಆರ್ಡ್ರ್ ಮಾಡೋಕ್ಕೇ ಬಾಕ್ಸ್ ಓಪನ್ ಆಗಿ ಬಂದಿದೆ ನೋಡಿ. ಇಲ್ಲಿ ಈ ಬಾಕ್ಸ್ ಒಳಗಡೆ ಏನೇನು ಇರಬೇಕಾಗಿತ್ತು, ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ಅಮೆಜಾನಲ್ಲಿ ಪರ್ಫೆಕ್ಟಾಗಿ ಬರ್ತಾ ಇತ್ತು ಎಲ್ಲ, ಅದೇ ರೀತಿ ನಾವು ಯಾವಾಗಲಿಂದನೂ ಮಾಡ್ತಾ ಇದ್ದೀವಿ. ಈ ಸಲ ಮಾತ್ರ ತಪ್ಪು ಯಾರದ್ದು ಅಂತ ಗೊತ್ತಿಲ್ಲ, ಡೆಲಿವರಿ ಬಾಯ್ದ ಅಥವಾ ಅಲ್ಲಿ ಪ್ಯಾಕಿಂಗ್ ಮಾಡೋರ್ದ ಅಂತ ಗೊತ್ತಿಲ್ಲ. ನೋಡಿ ಈ ವಿಡಿಯೋನ ಕಂಪ್ಲೀಟಾಗಿ. ಇವಾಗ ಅಮೆಜಾನಲ್ಲಿ ಆರ್ಡ್ರ್ ಮಾಡಿದರೆ ಭಯ ಆಗುತ್ತೆ ಆರ್ಡ್ರ್ ಮಾಡೋಕ್ಕೇ. ಬಾಕ್ಸ್ ಅಮೆಜಾನ್ ಡೆಲಿವರಿಲಿ ಎಷ್ಟು ಸ್ಕ್ಯಾಮ್ ಇರುತ್ತೆ ನೋಡಿ. ಡೆಲಿವರಿ ಬಂದಿದೆ, ನಾನಿವತ್ತು ತೊಗೊಂಡಿದ್ದೀನಿ ಇದನ್ನು. ಆದರೆ ನಾನು ಬಾಗಿಲು ತೆಗೆದು ಹೊರಗಡೆ ಹೋಗಬೇಕಾದ್ರೆ ಅವನು ಹೊರಗಡೆ ಇಟ್ಟೋಗಿದ್ದಾನೆ ಇದನ್ನು. ನಾವು ಆರ್ಡ್ರ್ ಮಾಡಿರೋದು 20 kg ರೈಸು, ಆರ್ಗ್ಯಾನಿಕ್ ರೈಸನ್ನ ಆರ್ಡ್ರ್ ಮಾಡಿರೋದು. ಇದರೊಳಗಡೆ 1 ಪ್ಯಾಕೆಟ್ ರೈಸ್ ಇತ್ತು. 5 kgದು 4 ಪ್ಯಾಕೆಟ್ ಬರಬೇಕಿತ್ತು. ಆದರೆ ಏನು ಮಾಡಿದ್ದಾರೆ, ಇದರೊಳಗಡೆ 5 kg 1 ಪ್ಯಾಕೆಟ್ ಹಾಕಿ ಕಳಿಸಿದ್ದಾರೆ. ಇದರೊಳಗಡೆ 3 ಪ್ಯಾಕೆಟ್ ಅಂತ ಇಲ್ಲಿ ಬರೆದಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲಿ ಹಾಕಿದ್ದಾರೆ 5 kg ಅಂತ. 15 kg 3 ಪ್ಯಾಕೆಟ್ ಇರಬೇಕು ಇದರೊಳಗಡೆ. 5 kgದು 3 ಪ್ಯಾಕೆಟ್ ಇರಬೇಕು. ಆದರೆ ನಂಗೆ ಬಂದಿರೋದು 1 ಪ್ಯಾಕೆಟ್ ರೈಸು. ಹಾಗೆ ಇದು ನಾವು ಆರ್ಡ್ರ್ ಮಾಡೇ ಇಲ್ಲ. ಚೋಕೋ ಸ್ಟಿಕ್ ಅಂತೆ, ನಾಯಿದು ಪೆಟ್ಗಳಿಗೋಸ್ಕರ ಇದು ಸ್ಟಿಕ್, ಇದು ತಿನ್ನೋ ವಸ್ತುನೇನೆ ಇದು. ಇದನ್ನು 2 ಪ್ಯಾಕೆಟ್ ಹಾಕಿದ್ದಾರೆ ಅದರೊಳಗಡೆ. 2 ಪ್ಯಾಕೆಟ್ ರೈಸ್ ಬದಲಿಗೆ ಇದನ್ನು ಹಾಕಿ ಕಳಿಸಿದ್ದಾರೆ. ಏನಿದು, ಯಾವ ಥರ ಸ್ಕ್ಯಾಮ್ ಅಂತ ಅರ್ಥ ಆಗಿಲ್ಲ ನನಗೆ. ನಿಮಗೂ ಈ ಥರ ಯಾವ ಥರ ಆಗಿದೆ ಎಕ್ಸ್ಪೀರಿಯೆನ್ಸು, ಯಾಕೆ ಈ ಥರ ಮಾಡ್ತಾರೆ ಡೆಲಿವರಿ ಮಾಡೋರ, ಯಾರು ಮಾಡೋದು ಈ ಕೆಲಸನ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಕಾಫಿ ಪುಡಿ ಆರ್ಡ್ರ್ ಮಾಡಿದ್ವಿ, ಕಾಫಿ ಪುಡಿ ಬಂದಿದೆ. ಆದರೆ ರೈಸ್ ಮಾತ್ರ ಮೋಸ ಮಾಡಿದ್ದಾರೆ. ರೈಸ್ 20 kg, ಟೋಟಲ್ 20 kg ರೈಸ್ ಬರಬೇಕಿತ್ತು. 10 kg ಮಾತ್ರ 5 kgದು 2 ಪ್ಯಾಕೆಟ್ ರೈಸ್ ಕೊಟ್ಟಿದ್ದಾರೆ ನೋಡಿ. 2 ಪ್ಯಾಕೆಟ್ ರೈಸ್, ಆ 2 ಪ್ಯಾಕೆಟ್ ರೈಸ್ ಬದಲಿಗೆ 2 ಕುಕ್ಕ ಬಿಸ್ಕೆಟ್ ಕೊಟ್ಟಿದ್ದಾರೆ. ಅಮ್ಮೋ ಎಷ್ಟು ಸ್ಕ್ಯಾಮ್! ಅಬ್ಬಾ. ಕಂಪ್ಲೇಂಟ್ ಮಾಡಿದ್ದೀವಿ, ನೋಡೋಣ ಯಾವ ಥರ ಉತ್ತರ ಕೊಡ್ತಾರೆ ಅಂತ. ಅಬ್ಬಬ್ಬಬ್ಬ ಎಷ್ಟು ಮೋಸ ಮಾಡ್ತಾರೆ ನೋಡಿ. ರೈಸ್ ಬದಲಿಗೆ ಚೋಸ್ಟಿಕ್ ಅಂತ ಇಲ್ಲಿ ನೋಡಿ. ಯಾರಾದರೂ ನಂಬ್ತೀರಾ? ಇಲ್ಲಿ ನೋಡಿ, 10 kg ರೈಸಿಗೆ ಇದನ್ನು ಕೊಟ್ಟಿದ್ದಾರೆ. 10 kg ರೈಸನ್ನ ಬಾಕ್ಸಿಂದ ತೆಗ್ದಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. 10 kg ರೈಸ್ ಇಲ್ಲ, ಅದ್ರ ಬದಲಿಗೆ 2 ಸ್ಟಿಕ್ಸ್ ಅಂತಾನ ಏನೋ, ಸ್ಕಿನ್ ಆ್ಯಂಡ್ ಇದು ನಾಯಿಗಳಿಗೋಸ್ಕರ ನೋಡಿ ಇದನ್ನು ಹಾಕಿದ್ದಾರೆ 2 ಪ್ಯಾಕೆಟನ್ನು. ಏನು ಹೇಳಬೇಕು? ಹಾಂ, ಕಾಣಿಸ್ತಾ ಇದೆಯಾ? ಮೋಸ ಅಂದರೆ ಯಾವ ಥರ ಆಗ್ತಾ ಇದೆ ನೋಡಿ, ಆನ್ಲೈನ್ ಮೋಸ. ಕಂಪ್ಲೇಂಟ್ ಮಾಡಿದ್ದೀವಿ, ನೋಡೋಣ. ಅನ್ಬಾಕ್ಸಿಂಗ್. ಅಮೆಜಾನಲ್ಲಿ ಇವಾಗ ಆರ್ಡ್ರ್ ಮಾಡಿದ್ರೆ ಭಾರಿ ಡೇಂಜರು. ನಿನ್ನೆ ಆರ್ಡ್ರ್ ಮಾಡಿರೋದ್ರಲ್ಲಿ ಮುಂದೆ ಏನಾಗಿದೆ ಅಂತ ನೋಡಿ ವಿಡಿಯೋದಲ್ಲಿ. ನಾವು ಆರ್ಡ್ರು ಕಾಮನ್ ಅಂತ ಹೇಳ್ತಾರೆ ಕೇಳಿದ್ರೆ, ಆ ಥರ ಆದರೆ ಕಷ್ಟ ಅಲ್ವಾ. ಮತ್ತು ಕೆಲಸ ಕೂಡ ಡಬಲ್. ಕಂಪನಿಗೂ ಲಾಸು. ಅಮೆಜಾನ್ ಅವರು ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ನಿಜವಾಗ್ಲೂ. ಅದಕ್ಕೆ ಇವತ್ತು ಈ ಪ್ಯಾಕಲ್ಲಿ ಏನಿದೆ ನೋಡೋಣ. ಅನ್ಬಾಕ್ಸಿಂಗ್ ಎಲ್ಲ ವೀಡಿಯೋನು ಅನ್ಬಾಕ್ಸಿಂಗ್ ವೀಡಿಯೋ ಹಾಕ್ತೀನಿ ನಾನು. ನೆಕ್ಸ್ಟ್ ಅಮೆಜಾನಲ್ಲಿ ಏನು ತರಿಸಿದ್ರು ಏನಿರುತ್ತೆ ಅಂತ ಡೌಟ್ ಬರುತ್ತೆ ಒಂದೊಂದು ಸಲ. ಇದು ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ. ಪಿಲ್ಲೋ ಕವರ್ಸ್, ಈ ಪಿಲ್ಲೋಗಳಿಗೆ ಕವರ್ಸ್. ಇವತ್ತು ಪರವಾಗಿಲ್ಲ, ಕರೆಕ್ಟಾಗಿ ಕೊಟ್ಟಿದ್ದಾರೆ.
ಅಮೆಜಾನ್ ಪಾರ್ಸಲ್ ಬಂದರೂ ಓಪನ್ ಮಾಡೋಷ್ಟೊತ್ತಿಗೆ ಇವಾಗ ಯಾವ ಪಾರ್ಸಲ್ ಬಂದ್ರೂ ಸ್ಕ್ಯಾಮ್ ನಡೀತಾ ಇದೆ ಜಾಸ್ತಿ ಅನ್ಸುತ್ತೆ. ಡೆಲಿವರಿ ಬಾಯ್ನ ಕೇಳಿದ್ರೆ ಕಾಮನ್ ಅಂತಾನೆ ಗೊತ್ತಾ? ಹಾಂ, ಎರಡಿದೆಯಾ? ಹದಿನೈದು ಕೆಜಿ ಅಕ್ಕಿ ಬಾಕ್ಸ್ ಮೋಸ ಆಗಿತ್ತಲ್ಲ, ಅದಕ್ಕೆ ರಿಟರ್ನ್ ಮತ್ತೆ ಮಾಡಿದ್ವಿ. ಇವಾಗ ಮತ್ತೆ 15 ಕೆಜಿ ಕರೆಕ್ಟಾಗಿ ಬಂದಿದೆ ಈ ಸಲ. 24 ಮಂತ್ರದಿಂದ ತರಿಸಿರೋದು. ಅಂದರೆ ಅಮೆಜಾನಲ್ಲಿ